ಬೆಂಗಳೂರಿಂದ ಎಲ್ಲೆಲ್ಲಿಂದ ಪ್ರವಾಸಿಗರು ಎಲ್ಲ ಕಡೆಯಿಂದ ಬಂದುಬಿಟ್ಟು ಫ್ರೆಶ್ ಆಗಿರೋ ಗಾಳಿ ಎಲ್ಲ ಕುಡಿಬೇಕು ಅಂತ ಆ್ಯಂಡ್ ಒಂದು ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಬರೋಂಥವ್ರಿಗೂ ನಾನು ಕೇಳ್ಕೊತೀನಿ. ಈ ಥರ ಗಣಿಗಾರಿಕೆ ಮಾಡ್ತಾ ಇರೋದು ಸರಿನಾ? ನೇಚರ್ನ ಹಾಳು ಮಾಡ್ತಾ ಇರೋದು ಸರಿನಾ? ನೀವುಗಳನ್ನು ಈ ಗವಿಬೆಟ್ಟ ಎಷ್ಟು ಇಷ್ಟಪಟ್ಟು ಬರ್ತೀರಾ, ಬೆಟ್ಟಗಳೆಷ್ಟು ನೇಚರ್ನ ಇಷ್ಟಪಟ್ಟು ಬಡೋ ಥರ ನಿಮ್ಮ ಮನಸ್ಸು ಹೇಳುತ್ತೆ. ಅದೇ ಥರ ಈ ಹೋರಾಟಕ್ಕೂ ಪ್ರಾಂಪ್ಟಾಗಿ ಅದೇ ಮನಸ್ಸಿಂದ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಯಾರು ಒಳ್ಳೆಯ ಅಭಿಪ್ರಾಯ ಕಮೆಂಟ್ ಕೊಟ್ಟು ಒಂದು ಗೆಲುವಿನತ್ತ ನಮಗೂ ದಾರಿ ತೋರಿಸೋ ಥರ ಮಾತುಗಳನ್ನ ಹೇಳ್ತಾರೆ, ಕಮೆಂಟ್ ಹಾಕ್ತಾರೆ, ಅವರಿಗೆ 5,000 ರೂಪಾಯಿ ಒಂದು ಒಳ್ಳೆಯ ಒಂದು ಸಂದೇಶಕ್ಕೆ ಸಿಗ್ತಾ ಇದೆ. 5,000 ರೂಪಾಯಿ. ನಮಗೆ ನಮ್ಮ ಮನೆಯವರು ಫ್ಯಾಮಿಲಿ ಅಂದರೆ ಎಷ್ಟು ಇಷ್ಟ ಅಲ್ವಾ, ಜೀವಕ್ಕೆ ಜೀವ ಥರ. ಅದೇ ಥರ ಈ ಕಾಡಲ್ಲಿರೋ ಪ್ರಾಣಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳು ಏನೇ ಆದರೂ ಒಂದು ಎಷ್ಟು ಅನುಕೂಲ ಇದೆ ಅಂದರೆ, ಮನುಷ್ಯನಿಗೆ ಎಷ್ಟು ಒಂದು ಚಿರಋಣಿಯಾಗಿರ್ತವೆ ಅಂದರೆ, ಅದರಿಂದ ಎಷ್ಟು ಉಪಯೋಗ ಇರುತ್ತೆ ಅಂದರೆ ಯಾರಿಗೂ ಇದ್ರದ್ದು ಬೆಲೆನೇ ಗೊತ್ತಾಗಲ್ವಲ್ಲ. ಗೊತ್ತಿದ್ರೂ ಸುಮ್ಮನೆ ಕೂರೋ ಥರನ ಅಂತ ಸಖತ್ ಬೇಜಾರಾಗುತ್ತೆ. ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ 360 ಕಡೆಯಿಂದ ನಮಸ್ಕಾರ. ನನ್ನ ಹೆಸರು ಮನಸ್ಸಲ್ಲಿರಲಿ. ಆ್ಯಂಡ್ ಮತ್ತು ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಈ ಮಾತನ್ನು ಸ್ವಲ್ಪ ಬೇಜಾರಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ವಿಶ್ವ ಪರಿಸರ ದಿನ ಶುಭಾಶಯನ ಬೇಜಾರಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಜಾಸ್ತಿ ಯೋಚನೆ ಮಾಡಬೇಡ್ರಿ. ಏನಕ್ಕೆ ಅಂತಂದರೆ ಇದೇನು ಇವಾಗ ನಿಂತಿದ್ದೀನಿ ನಮ್ಮ ಊರು ಹೊಸೂರಲ್ಲಿ. ಹಿಂದ್ಗಡೆ ಕಾಣ್ತಾ ಇದೆ ನೋಡ್ರಿ, ಈ ಬೆಟ್ಟ ಗುಡ್ಡ ಏನಿದೆ ಇದು ವೆಸ್ಟರ್ನ್ ಘಾಟ್ ಅಂದರೆ ಪಶ್ಚಿಮ ಘಟ್ಟ ಅಂತ ಹೇಳ್ತೀವಿ. ಇದು ಬಂದು ಗುಜರಾತಿಂದ ಕೇರಳದವರೆಗೂ ಎಷ್ಟೋ 1000 ಕಿಲೋಮೀಟ್ರ್ ಉದ್ದ ವಿಸ್ತೀರ್ಣದಲ್ಲಿ ಬಂದಿದೆ. ಈ ಬೆಟ್ಟ ಬಗ್ಗೆ ಬಂದಿದೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಇವತ್ತು ಕೆಲ 15 ವರ್ಷಗಳಿಂದ ಇಲ್ಲಿ ಎಷ್ಟೋ ಹೋರಾಟಗಳು ಮಾಡಿ ಒಂದು ಗಣಿಗಾರಿಕೆ ಅಂದರೆ ಗ್ರಾನೈಟ್ ತೆಗೆಯುವಂಥದ್ದನ್ನು ಸ್ಟಾಪ್ ಮಾಡಿದ್ರು. ಅದು ಮತ್ತೆ ಚಿಗುರೊಡೆದು ಮತ್ತೆ ಅದು ಜಾರಿಗೆ ಬಂದ್ಬಿಟ್ಟು ಇವತ್ತೂ ವಾಪಸ್ಸು ಆ ಕಲ್ಲುಗಳನ್ನ ತೆಗಿತಾ ಇದ್ದಾರೆ. ನಮ್ಮ ಬೆಟ್ಟ ಏನಿದೆ, ಈ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ ಅಂತೀವಿ, ಈ ಬೆಟ್ಟನ ಕೊರೆದುಬಿಟ್ಟು ಗಣಿಗಾರಿಕೆ ಮಾಡಿ ಆ್ಯಂಡ್ ಅದರಲ್ಲಿ ಇವತ್ತು ಊರಿಗೆ ತುಂಬ ತಾಪತ್ರಯಗಳಾಗೋ ಥರ ಕೆಲವೊಂದು ವಿಚಾರಗಳು ನಡೀತಾ ಇದೆ. ಅದರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡೋಕ್ಕೆ ತುಂಬ ಸಂಘಟನೆಗಳು ಸುತ್ತಮುತ್ತ ಊರಿನವರೆಲ್ಲ ಒಂದಾಗಿ ನಿಲ್ಲಿಸಲೇಬೇಕು, ನಮ್ಮ ನೇಚರ್ನ ಉಳಿಸಲೇಬೇಕು. ಆ್ಯಂಡ್ ಇದರಲ್ಲಿ ಆಗಿರೋ ದುಷ್ಪರಿಣಾಮ ಅಂದರೆ ಪ್ರಾಣಿ ಪಕ್ಷಿಗಳು ಆ್ಯಂಡ್ ನಮ್ಮ ಈ ಕೆಳಮಟ್ಟದಲ್ಲಿರೋ ರೈತಾಪಿ ವರ್ಗದವರು ಇವರಿಗೆಲ್ಲ ತುಂಬ ಅನಾನುಕೂಲ ಆಗುತ್ತೆ ಇದರಿಂದ. ಯಾಕೆಂತಂದರೆ ನಮಗೆ ಆ ಕಡೆಯಿಂದ ಗಾಳಿ 300ರಿಂದ 400 ಕಿಲೋಮೀಟ್ರ್ ವೇಗದಲ್ಲಿ ಬರಬೇಕಾದ್ರೆ ಈ ಬೆಟ್ಟಗಳು ತಡೆದು ಅದನ್ನು ಮಳೆಯ ರೂಪದಲ್ಲಿ ಆಗಿ ನಮ್ಮ ಊರಿಗೆ ಒಂದು ಕಾವಲು ಥರ, ಅಂದರೆ ನಾವು ಒಂದು ಪ್ರೊಟೆಸ್ಟ್ ಥರ ನೇಚರ್ದೊಂದು ಕ್ರಿಯೇಟಿವಿಟಿ ಏನಿದೆ ಅದನ್ನು ಇವತ್ತು ಕೊರೆದು ಅದನ್ನು ನೇಚರ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಥರದ್ರಲ್ಲಿ ಒಂದು ಅಹಮನ್ನು ತೋರಿಸಿ ಈ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದರ ವಿರುದ್ಧ ತುಂಬ ಪ್ರತಿಭಟನೆ ಹೋರಾಟಗಳು ನಮ್ಮ ಊರಿನವರು ನಾವೆಲ್ಲ ಸೇರಿ ಇವತ್ತು ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ನಿಮ್ಮ ಹತ್ರನೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ಹೋರಾಟಕ್ಕೆ ಹೃದಯ ಪೂರ್ತಿ ನೀವು ನಮಗೆ ಹೆಲ್ಪ್ನ ಮಾಡಬೇಕು ಆ್ಯಂಡ್ ನಮ್ಮ ನೇಚರ್ನ ಕಾಪಾಡಬೇಕು. ಈ ಏನಿದೆ ಬೆಟ್ಟ, ಇವಾಗೇನು ಕಲ್ಲು ಗ್ರಾನೈಟ್ ಮಾಡ್ತಾಯಿದ್ದಾರೆ ಅದರ ಪಕ್ಕದಲ್ಲೇ ಗವಿ ಬೆಟ್ಟ ಅಂತ ಇದೆ. ಆ ಗವಿ ಬೆಟ್ಟಕ್ಕೆ ಸಮೀಪ ಇರುವಂಥ ಒಂದು ಬೆಟ್ಟನ ಕೊರೆದು ಇವಾಗ ಅದನ್ನು ಹಾಳು ಮಾಡೋವಂಥ ಪ್ರಯತ್ನ ನಡೀತಾ ಇದೆ. ಆ್ಯಂಡ್ ಇದಕ್ಕೆ ಯಾವ್ಯಾವ ಕೈಗಳು ಆ್ಯಂಡ್ ಯಾರ್ಯಾರು ಮಿಂಗಲ್ ಆಗಿದ್ದಾರೆ, ಶಾಮೀಲಾಗಿದ್ದಾರೆ ಇದನ್ನು ಹೇಳಲ್ಲ ನಾನು. ಅವ್ರು ಆಗಿರೋರಿಗೆ ಕೈ ಮುಗಿದು ಹೇಳ್ತೀವಿ, ನಮ್ಮ ನೇಚರ್ನ ಕಾಪಾಡೋ ಥರ ನಮಗೆ ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾಕೆಂತಂದರೆ ಪ್ರವಾಸೋದ್ಯಮದಲ್ಲಿ ಇವಾಗ ಗವಿ ಬೆಟ್ಟ ಅನ್ನೋದು ತುಂಬ ಇಂಪ್ರೂವ್ಮೆಂಟಲ್ಲಿದೆ. ಆ್ಯಂಡ್ ಭತ್ತರಾಶಿ ಬೆಟ್ಟನೂ ತುಂಬ ಹತ್ರನೂ ಇದೆ. ರೋಡ್ಗಳೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಆ್ಯಂಡ್ ನೇಚರನ್ನು ನೋಡಬೇಕಂದ್ರೆ 2 ಕಣ್ಣು ಸಾಲಲ್ಲ, ಆ ಥರ ಇದೆ ನಮ್ಮ ನೇಚರು. ನಾನು ಎಲ್ಲದನ್ನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ತೋರಿಸ್ತೀನಿ. ಆದರೆ ನಮ್ಮ ದುರದೃಷ್ಟ ಏನು ಅಂತಂದರೆ ಇವತ್ತು ಕಲ್ಕೋರೆ ತೆಗೆಯೋದ್ರಿಂದ ಆ್ಯಂಡ್ ಅಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ತುಂಬ ಅನಾನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿದರೆ ತುಂಬ ಪ್ರಭಾವ ಬೀರುತ್ತೆ. ಆ್ಯಂಡ್ ಇಲ್ಲೇ ನಮ್ಮ ಸುತ್ತಮುತ್ತ ಹಾಸನ ಜಿಲ್ಲೆ ಆ್ಯಂಡ್ ಗೊರೂರು ಒಂದು ಡ್ಯಾಮ್ ಇದೆ, ಅಲ್ಲಿಗೆ ಇಲ್ಲಿದ್ದು ನೀರೆಲ್ಲ ಹೋಗ್ಬಿಟ್ಟು ಸ್ಟೋರ್ ಆಗುತ್ತೆ. ಆ್ಯಂಡ್ ಅಲ್ಲಿನ ರೈತಾಪಿ ವರ್ಗದವರಿಗೆ ಇದು ತುಂಬ ಅನುಕೂಲ ಇರೋಂಥದ್ದು. ಗೊರೂರು ಡ್ಯಾಮ್ ಆ್ಯಂಡ್ ಅಲ್ಲಿ ಸುತ್ತಮುತ್ತ ಏನು ವ್ಯವಸಾಯ ಮಾಡ್ತಾರೆ ಅವರಿಗೂ ಇದರ ಪರಿಣಾಮ ಬೀರುತ್ತೆ. ಆ್ಯಂಡ್ ಇಲ್ಲೇ ನಮ್ಮ
ಏನು ಮಳೆ ಬಂದ್ಬಿಟ್ಟು ಆ ನೀರು ಜಲ ಹುಟ್ಟುತ್ತೆ, ಅದು ಹೋಗ್ಬಿಟ್ಟು ಅಲ್ಲಿ ಸ್ಟೋರ್ ಆಗಿ ಅವರಿಗೂ ಅನುಕೂಲ ಆಗೋಂಥದ್ದನ್ನು ಹಾಳಾಗಿರೋ ಥರ ಇದನ್ನು ಉಳಿಸ್ಬೇಕು. ಆ್ಯಂಡ್ ಇದಕ್ಕೆಲ್ಲರೂ ಹೆಲ್ಪ್ ಮಾಡಬೇಕು. ಸುತ್ತಮುತ್ತಿನ ಊರಿನವರು, ಬ್ರದರ್ಸು ಆ್ಯಂಡ್ ಹೊರಗಡೆನೂ ಇದ್ದಾರೆ, ಇಲ್ಲಿ ಅವರು ದುಬೈ, ಬೆಂಗಳೂರು ಎಲ್ಲ ಕಡೆ ಇದ್ದಾರೆ, ನಮ್ಮ ಹೊಸೂರಿನವರು. ಇವರೆಲ್ಲ ಇದು ಒಂದು ತುಂಬ ಪ್ರಾಮಾಣಿಕತೆಯಿಂದ ಒಂದು ಮನಸ್ಸಿಂದ ನಮ್ಮೂರು ಈ ಥರ ಆಗುತ್ತಲ್ವ, ಬೇಡ, ಬೇಕಾದರೆ ಟೂರಿಸಮಲ್ಲಾಗಲಿ ಅದೇ ಒಂದು ಜನಗಳು ಪ್ರವಾಸಿ ಸ್ಥಾನ ಥರ ಬಂದು ಹೋಗೋ ಥರ ಆಗಲಿ, ಅದು ಇಂಪ್ರೂವ್ಮೆಂಟ್ ಆಗಲಿ, ಊರು ಬೆಳೀಲಿ ಅನ್ನೋ ಥರ ಪ್ಲೀಸ್ ಯೋಚನೆ ಮಾಡಿ. ಕಾಲು ಹಿಡ್ಕೊಂಡು ಕೇಳ್ಕೊತೀನಿ, ಕೈ ಮುಗ್ದು ಕೇಳ್ಕೊತೀನಿ, ಎಲ್ಲರೂ ಹೆಲ್ಪ್ ಮಾಡಬೇಕು ಹಾರ್ಟ್ಲಿ. ಆ್ಯಂಡ್ ಇವತ್ತಿನ ಹೋರಾಟ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ಬೆಟ್ಟ ಕುಸ್ತೋಗಿರೋದು ಆ್ಯಂಡ್ ಮತ್ತು ಇವಾಗ ತೆಗಿತಿರೋದು, ಗಣಿಗಾರಿಕೆ ಮಾಡ್ತಾ ಇರೋದು ಎಲ್ಲ ಜಾಗಗಳನ್ನ ತೋರಿಸ್ತೀನಿ. ದಯವಿಟ್ಟು ಹೇಳ್ತೀನಿ, ಇದು ಪ್ರತಿಭಟನೆ ಬರೀ ಹೋರಾಟ ಅಲ್ಲ, ಇದು ನಮ್ಮ ಪ್ರಕೃತಿ ಉಳ್ಸೋಕ್ಕೆ ಒಂದು ಎಲ್ಲರ ಒಂದು ಮನದಾಳದ ನಾಡಿ ಮಿಡಿತ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರೂ ಕೈಗೆ ಸೇರಿದ ಚಪ್ಪಾಳೆ ಅನ್ನೋ ಥರ ಸಾಥ್ ಕೊಟ್ಟರೆ ಇದು 100% 15 ವರ್ಷಗಳ ಹಿಂದೆ ಏನು ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ ಅದೇ ಹೋರಾಟದ ಥರ ಈ ನೇಚರ್ನ ಉಳಿಯೋ ಥರ ಒಂದು ವಿಚಾರ ಆಗುತ್ತೆ. ಆ್ಯಂಡ್ ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸುತ್ತಮುತ್ತಿನ ಊರು ಆ್ಯಂಡ್ ಹಾಸನ ಜಿಲ್ಲೆ, ಇಡೀ ಕರ್ನಾಟಕ, ಮನೆಯವ್ರು ಇಷ್ಟ ಇರ್ತಾರೆ, ಆ ಥರ ಊರಿನವ್ರು ಇಷ್ಟ ಇರ್ತಾರೆ, ಅವಂಗೆ ಜಿಲ್ಲೆ ಇಷ್ಟಪಡ್ತೀವಿ, ಹಂಗೆ ನಮ್ಮ ದೇಶನ ಇಷ್ಟಪಡ್ತೀವಿ ಅನ್ನೋ ಥರ ಪ್ಲೀಸ್ ನಮ್ಮ ಒಂದು ಊರನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ಲೀಸ್ ಹೆಲ್ಪ್ ಮಾಡಿ. ಆ್ಯಂಡ್ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಇವತ್ತು ಯಾವ ಥರ ಏನು ಮಾಡ್ತಾ ಇದ್ದೀವಿ ಅನ್ನೋದು, ಎಷ್ಟು ಜನ ಸೇರಿದ್ದೀವಿ ಅನ್ನೋದು. ಆ್ಯಂಡ್ ಪ್ರೀತಿ ಇರಲಿ ಪ್ಲೀಸ್, ಆ್ಯಂಡ್ ಹೆಲ್ಪ್ ಮಾಡೋ ಮನಸ್ಸು ಇರಲಿ. ನೋಡಿರಿ, ನಮ್ಮ ಅಕ್ಕನ ಕೇಳ್ತಾ ಇದ್ದೀನಿ, ಅಕ್ಕ ಒಂದು 2 ಹಾರ್ಟ್ಲಿ ಮಾತು ಹೇಳಿ ನಮ್ಮ ನೇಚರ್ ಬಗ್ಗೆ. ಆ್ಯಂಡ್ ಇದನ್ನು ಈ ಥರ ಗಣಿಗಾರಿಕೆ ಮಾಡ್ತಾ ಇದ್ದಾರಲ್ಲ ತಪ್ಪಲ್ವ ಅಂತ. ನೋಡಿ ಅಕ್ಕ ನಾಚಿಕೆ ಆದರೂ ಮಾತಾಡ್ತಾರೆ ನಮ್ಮ ಅಕ್ಕ. ಹಾರ್ಟ್ಲಿ ಅಕ್ಕ, ನಮ್ಮ ಪರಿಸರ ಉಳಿಸಲೇಬೇಕು. ಓಕೆ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ 100% ಇದನ್ನು ನಿಲ್ಲಿಸೋ ಥರ ಆಗುತ್ತಲ್ವಾ ಅಕ್ಕ? ನಿಲ್ಲಿಸ್ಬೋದು. ಎಲ್ಲರೂ ಸಪೋರ್ಟ್ ಬೇಕೇ ಬೇಕು. ಹಾರ್ಟ್ಲಿ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ನೋಡ್ರಿ, ನಮ್ಮ ಹೃದಯ ಅಂತ ಅಕ್ಕ ಹೇಳ್ತಾ ಇದ್ದಾರೆ, ಹಾರ್ಟ್ಲಿ ಹೆಲ್ಪ್ ಮಾಡಬೇಕು, ಎಲ್ಲರೂ ಪ್ರೊಟೆಸ್ಟ್ ಮಾಡಬೇಕು, ಆ್ಯಂಡ್ ನಿಲ್ಲಿಸಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೋರಾಟದ ಬಗ್ಗೆ 1-2 ಒಳ್ಳೆ ಮಾತುಗಳನ್ನ ಹೇಳ್ತೀನಿ ಅಂದರೆ ಏನು ಹೇಳ್ತೀರಾ ನೀವು? ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳ್ತೀನಿ. ನಮ್ಮ ಆರಕ್ಷಕ ಡಿಪಾರ್ಟ್ಮೆಂಟ್ ಅವ್ರು ನೋಡ್ರಿ ಹೃದಯವಂತಿಕೆಯಿಂದ ಸೂಪರ್ ಆಗಿ ಗಾಡಿಗಳನ್ನೆಲ್ಲ ಸೈಡಿಗೇನು ಹಾಕಿಸ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಮಕ್ಕಳು ಸಮೇತ ಈ ಪ್ರೊಟೆಸ್ಟಿಗೆ ಒಂದು ಹೋಪ್ ಕೊಡೋಕ್ಕೆ ಆ್ಯಂಡ್ ಸಾಥ್ ಕೊಡೋಕ್ಕೆ ಬರ್ತಾ ಇದ್ದಾರೆ. ನೋಡಿ, ಮರಗಳಿಲ್ಲದೆ ನೀರಿಲ್ಲದೆ ಜೀವವಿಲ್ಲ ಅಂತ ಬೋರ್ಡ್ಗಳನ್ನ ಎಲ್ಲ ಇಟ್ಕೊಂಡು ತುಂಬ ಶ್ರದ್ಧೆಯಿಂದ ಒಂದು ಹಾರ್ಟ್ಲಿ ಹೆಲ್ಪ್ ಆಗಿ ಟೀಚರ್ಸ್ಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ನಾವು ಓದಿದ ಸ್ಕೂಲೇ. ಆ್ಯಂಡ್ ಬ್ಯಾಕಲ್ಲಿ ಬರ್ತಾ ಇರೋರು ನಮ್ಮ ಟೀಚರೇ. ನಮಸ್ತೆ ಟೀಚರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಟೀಚರ್? ಥ್ಯಾಂಕ್ ಯು ಸೋ ಮಚ್. ಈ ಪ್ರೊಟೆಸ್ಟಿಗೆ ನಿಮ್ದು ಹೆಲ್ಪು ಇದೆ. ಆ್ಯಂಡ್ ಮಕ್ಕಳನ್ನೂ ಕರ್ಕೊಂಬಂದ್ರಿ, ಇದಕ್ಕೆ ಹಾರ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಪರಿಸರದ ಬಗ್ಗೆ 1-2 ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ ಟೀಚರ್? ಪರಿಸರವನ್ನು ಕಾಪಾಡಿಕೊಂಡ್ರೆ ನಾವೆಲ್ಲರೂ ಸಹ ನಮ್ಮ ಜೀವನವನ್ನು ಉತ್ತಮಗೊಳಿಸ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡ್ರಿ ಟೀಚರು, ಪರಿಸರನ ಉಳಿಸ್ಕೊಂಡ್ರೆ ನಮ್ಮ ಜೀವನ ಏನು ರೂಪಿಸ್ಕೊತಿದ್ವಿ ಅದನ್ನು ಉತ್ತಮವಾಗಿ ರೂಪಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಟೀಚರ್. ನೋಡ್ರಿ, ವಿಶ್ವ ಪರಿಸರ ದಿನ, ಅದಕ್ಕೆ ಗಿಡಗಳನ್ನ ಇಟ್ಬಿಟ್ಟು ಆ್ಯಂಡ್ ಈ ಸಂಘಟನೆ ಏನಿದೆ ಪಶ್ಚಿಮ ಘಟ್ಟ ಉಳಿಸಿ ಜಂಟಿ ಹೋರಾಟ ಸಮಿತಿ ಅಂತ ಹೇಳ್ಬಿಟ್ಟು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಈ ಬೆಟ್ಟ ಏನಿದೆ ಉಳಿಸ್ಬೇಕು, ಸೇವ್ ದ ಮೌಂಟೇನ್ ಅಂತ ನಮ್ಮ ಊರಿನ ಜನ ಮತ್ತು ಸ್ಕೂಲಿನ ಮಕ್ಕಳು ಬೋರ್ಡ್ಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಮೆಸೇಜ್ಗಳನ್ನ ಕೊಟ್ಕೊಂಡು ಆ್ಯಂಡ್ ಹಿರಿಯರು ಎಲ್ಲರೂ ಒಂದು ಈ ಹೋರಾಟಕ್ಕೆ ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಸೇವ್ ದ ಮೌಂಟೇನ್ ಅಂತ ಹೇಳ್ಕೊಂಡು ಹಾರ್ಟ್ಲಿಯಾಗಿ ಬಂದಿರೋರಿಗೆ ನಂದು ಹಾರ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಈ ಹೋರಾಟಕ್ಕೆ ಇನ್ನೂ ಮುಂದೆ ಜನಗಳು ಬರ್ತಾರೆ ಆ್ಯಂಡ್ ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈ ಹೋರಾಟಕ್ಕೆ ಜಯ ಸಿಗುತ್ತೆ. ಆ್ಯಂಡ್ ನಮ್ಮ ನೇಚರ್ನ ಉಳಿಸ್ತೀವಿ ಅಂತ ಹೇಳಿ ಒಂದು ಹಿತವಾಕ್ಯದಿಂದ ಏನಿದೆ ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನೋಡ್ರಿ, ವೇದಿಕೆ ಮೇಲೆ ಎಲ್ಲ ಗಣತಿ ವ್ಯಕ್ತಿಗಳು ಕೂತಿದ್ದಾರೆ ಆ್ಯಂಡ್ ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ. ಇವಾಗ ಮಕ್ಕಳ ಜೊತೆ ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಸ್ಕೂಲ್ ಮಕ್ಕಳು ಹಾರ್ಟ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಚ್ ಲವ್. ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು.
ಚೆನ್ನಾಗಿ ಪ್ರಾರ್ಥನೆನ ಮಾಡಿದ್ದಾರೆ ಕ್ರೇಜಿಯಾಗಿ. ಥ್ಯಾಂಕ್ ಯು ಮಕ್ಕಳ, ಸಖತ್ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. भाई इधर भी देखने का नहीं अलाउड है, ये भी प्रोटेक्ट आता है ना, तुम क्यों इधर भी फोटो भी उठाता है? क्यों? स्कूल का कौन बच्चा? ऐसा नहीं है, जिंदगी इज्जत में बात कर लो. क्यों इधर भी फोटो निकलता है ना, प्रोटेस्ट करता है ना उधर. ನೋಡ್ರಿ ಕಲ್ಕೋರೆ ಅವ್ರು ಬಂದ್ಬಿಟ್ಟು ಧೈರ್ಯವಾಗಿ ನಮ್ಮ ಮೇಲೆನೆ ನಿಂತಿರೋ ಥರ ಅಧಿಕಾರನ ಮಾಡಿದ್ರೆ ನಾವು ಬಿಡಲ್ಲ ಬ್ರೋ. सेव द माउंटेन, सेव द नेचर. नेचर के लिए आपको क्या ही मालूम है ना, दिमाग पे मालूम है ना आपको नेचर के लिए. फिर क्या है, कौन बुलाया इधर? तुम्हारा है ना ओनर लोग बुलाया ना अभी? नहीं नहीं ऐसा नहीं करेगा. उधर ही है ना आदमी लोग गरम हुआ तो आपको भी है ना उल्टा करता है. ऐसा सोचेगा नहीं, ठीक है. ಇವ್ರಿಗೆ ಹೇಳ್ತಾ ಇದ್ದೀವಿ ಬೆಲೆ ಕೊಟ್ಬಿಟ್ಟು, ಆ್ಯಂಡ್ ಇದು ರಾಂಗು. ಇವ್ರು ವಿಡಿಯೋ ಮಾಡೋ ಥರ, ಇವರು ನಮಗೆ ದಬ್ಬಾಳಿಕೆ ಮಾಡೋ ಥರ ನಾವು ಎದುರಲ್ಲ ಬ್ರೋ. ನಾವು ಇದನ್ನು ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ತೋರಿಸೋ ಥರ ಹೋರಾಟನ ಮಾಡ್ತೀವಿ. ನಮ್ಮ ಏನಿದೆ ಈ ಪಶ್ಚಿಮ ಘಟ್ಟ ಬೆಟ್ಟ ಇದೆ, ಇದನ್ನು ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ. ಎಲ್ಲರೂ ನಿಂತಿದ್ದಾರೆ. ಆ್ಯಂಡ್ ಇವರ ಒಂದು ಇದು ಮಂಡತನಕ್ಕೆ ನಾವು ಎದುರಂಥ ಮಕ್ಕಳೇ ಅಲ್ಲ. ನಮಗೊಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಎರಡು ಗುರುಗಳು ಸೇರಿ ಈ ಗಿಡನ ನಟ್ಬಿಟ್ಟು. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಒಂದು ಹೋಪ್ ನಾನು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಎರಡು ಧರ್ಮದ ಗುರುಗಳು ಸೇರಿ ಈ ಶಶಿನ ಒಂದು ನಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಮಕ್ಕಳು ಆ್ಯಂಡ್ ಊರಿನವರು ಎಲ್ಲರೂ ಕೃತಜ್ಞತೆ ಥರ ನಿಂತಿದ್ದಾರೆ. ಎರಡು ಧರ್ಮದ ಗುರುಗಳು ಸೇರಿ ಕಟ್ಟಿ ಒಂದು ಎಲ್ಲರಿಗೂ ಒಂದು ಮೆಸೇಜನ್ನು ಕೊಟ್ಟರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪರಿಸರ ದಿನ ಅಂಗವಾಗಿ ಗಿಡಗಳನ್ನ ಕೊಡ್ತಾ ಇದ್ದಾರೆ. ಈ ಗಿಡ ಹೆಂಗೆ ಬೆಳೆದು ಎಮ್ಮರ ಆಗುತ್ತೆ, ಅದೇ ಥರ ನಮ್ಮ ಪರಿಸರ ಉಳಿವಿಕೆಗೆ ಒಂದು ಹೋರಾಟ ಅನ್ನೋ ಥರ ಮೆಸೇಜಲ್ಲಿ ಸ್ಕೂಲ್ ಮಕ್ಕಳಿಗೆ ಈ ಗಿಡನ ಕೊಟ್ಟು ಕಳಿಸ್ತಾ ಇದ್ದಾರೆ. ಆ್ಯಂಡ್ ಸ್ಕೂಲ್ ಸುತ್ತ ಗುಂಡಿಗಳನ್ನ ಮಾಡಿದ್ದಾರೆ ಈ ಗಿಡಗಳನ್ನ. ಖುಷಿ ವಿಚಾರ ನೋಡ್ರಿ, ಮಕ್ಕಳು ಗಿಡಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಸ್ಕೂಲಲ್ಲಿ. ಮೆಸೇಜ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ಈ ಗಿಡಗಳನ್ನೆಲ್ಲ ತಗೊಂಡಿದ್ದೀರಾ, ಇವಾಗ ಇದನ್ನ ಕೊಟ್ಟಿದ್ದಾರೆ. ಇದ್ರದ್ದು ಮೆಸೇಜ್ ಏನು ಅರ್ಥ ಆಯ್ತು ನಿಮಗೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಓಕೆ, ಪರಿಸರವನ್ನು ಉಳಿಸಿ, ಪರಿಸರನ ಬೆಳೆಸಬೇಕು. ನಾವುಗಳು ಈ ಥರ ಕೈ ಜೋಡಿಸ್ಬಿಟ್ಟು ಸಾಥ್ ಕೊಟ್ಟರೆ ಒಂದಿನ ದೊಡ್ಡದಾಗಿ ನಮಗೆ ಫಲ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಇದು. ಆ್ಯಂಡ್ ನೋಡಿರಿ, ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ. ನಿಮಗೆ ಆ ದೇವರು ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮ ಫ್ಯೂಚರಲ್ಲಿ ಒಂದು ಒಳ್ಳೇದಾಗಲಿ. ನೋಡಿರಿ, ಜೋರು ಮಳೆ ಬರ್ತಾ ಇದೆ, ಆದ್ರೂ ಕಾರ್ಯಕ್ರಮನ ಹಿಂಗೆ ನಿಂತ್ಕೊಂಡು ನೋಡಿಬಿಟ್ಟು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮಸ್ಥರು. ಪ್ರೊಟೆಸ್ಟಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸಖತ್ ಖುಷಿ ಆಗುತ್ತೆ. ಇದೇ ಹೋರಾಟದ ಬಲ ಅಂತ ಅಂದರೆ, ಸೊ ಮುಂದಿನ ದಿನಗಳಲ್ಲಿ ಜಯ ಖಂಡಿತ ಅಂತಲೂ ಮನಸ್ಸಲ್ಲಿದೆ. ಈ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂತು. ಆ್ಯಂಡ್ ಸಂಘಟನೆಯವರು ಊಟಗಳನ್ನ ಒಂದು ಅರೇಂಜ್ ಮಾಡಿ ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ. ಎಲ್ಲ ಪ್ರೊಟೆಸ್ಟಿಗೆ ಬಂದಿರೋರಿಗೂ ಊಟನ ಕೊಡ್ತಾ ಇದ್ದಾರೆ. ಆ್ಯಂಡ್ ಒಳ್ಳೆ ಕೆಲಸ. ಆ್ಯಂಡ್ ಈ ಮಳೆ ಬರ್ತಾ ಇದೆ, ಮಳೆ ಬಂದರೆ ಶುಭ ಒಂದು ಸುದ್ದಿ ಅಂತೆ, ಅಂದರೆ ಒಳ್ಳೆಯದಾಗುತ್ತೆ ಅಂತ. ಆ್ಯಂಡ್ ಗೆಲ್ತೀವಿ. ಈ ಥರ ಇಷ್ಟು ಕಷ್ಟಪಟ್ಟು ಹೋರಾಟ ಮಾಡೋದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನನ್ನ ಮನಸ್ಸಲ್ಲಿ ಒಪ್ಪಿದೆ. ಆ್ಯಂಡ್ ಆ ದೇವ್ರ ಹತ್ರನೂ ಬೇಡ್ಕೊತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಯಿತು. ನೋಡ್ರಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಸೈಡಲ್ಲಿ ನಿಂತ್ಕೊಂಡು. ಪಾಪ ಮಳೆ ಜೋರು ಬರ್ತಾ ಇದ್ರು. ನೋಡಿ, ಗವಿ ಬೆಟ್ಟಕ್ಕೆ ಹೋಗುವಂಥ ದಾರಿ ಇದು. ಇಲ್ಲೇ ಒಂದು 100-200 ಮೀಟರಲ್ಲಿ ಈ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಒಂದು ಬೋರ್ಡ್ ಹಾಕಿದ್ದಾರೆ ಗಣಿಗಾರಿಕೆದು, ಎಷ್ಟು ವರ್ಷ ಅವಧಿ, ಯಾವ ಥರ ಲೈಸೆನ್ಸನ್ನು ಮಾಡಿಸಿದ್ದೀವಿ ಅಂತೇಳಿ. ಆ್ಯಂಡ್ ಮಳೆ ಬಂತಂತೇಳಿ ಪಾಪ ಎಲ್ಲರೂ ತುಂಬ ಕಷ್ಟದಿಂದ ಪ್ರೊಟೆಸ್ಟಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋರು ಎಲ್ಲರೂ ಹೋಗೋ ಥರ ಆಯಿತು. ಆ್ಯಂಡ್ ನಾನೊಬ್ಬನೇ ಬಂದಿದ್ದೀನಿ ಇವಾಗ ಇಲ್ಲಿ ತೋರಿಸೋದು ಯಾವ ಥರ ಇದೆ ಅಂತೇಳಿ. ಡೆಲ್ಲಿ ಟು ಹಳ್ಳಿಗೆ ಬಂದ್ಬಿಟ್ಟು ಗಣಿಗಾರಿಕೆ ಮಾಡ್ತಾಯಿದ್ದಾರೆ ಅಂದಾಗ, ಹಳ್ಳಿ ಟು ಡೆಲ್ಲಿಗೆ ಹೋಗೋಕ್ಕೆ ನಾವು ರೆಡಿ ಇರಬೇಕು. ಪಶ್ಚಿಮ ಘಟ್ಟ ಅಂತ ಏನಿದೆ, ಈ ವೆಸ್ಟರ್ನ್ ಘಾಟ್ಸ್ ಅನ್ನೋದನ್ನು ರೆಕಾರ್ಡನ್ನು ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಅದಕ್ಕೆ ಸೇರಿಲ್ಲ ಅನ್ನೋ ಥರ ಡಾಕ್ಯುಮೆಂಟ್ರಿಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೋ. ಆ್ಯಂಡ್ ಅರಣ್ಯಾಧಿಕಾರಿ ಎಲ್ಲರೂ ಉತ್ತರ ಕೊಡಬೇಕು. ಆ್ಯಂಡ್ ನಮ್ಮ ಕಾವೇರಿ ಮತ್ತು ಹೇಮಾವತಿ ನದಿಗೆ ಪ್ರಮುಖ ಪಾತ್ರನ ಹೊಂದುವಂಥ ಈ ವೆಸ್ಟರ್ನ್ ಘಾಟ್ ಬೆಟ್ಟ ಇದು. ಸೊ ಇದರಲ್ಲಿ ಯಾರ್ಯಾರು ಯಾವ ಥರ ಉತ್ತರ ಕೊಡ್ತೀರಾ ನನಗೆ ಗೊತ್ತಿಲ್ಲ. ಆ್ಯಂಡ್ ಇಡೀ ಹಾಸನ ಜಿಲ್ಲೆ, ಇಡೀ ಕರ್ನಾಟಕದ ಜನತೆ ಆ್ಯಂಡ್ ಇಡೀ ಭಾರತದವರು ಅರ್ಧ ನೀರನ್ನು ಉಪಯೋಗಿಸ್ತೀವಿ. ಇದು ಅರ್ಧ ಗಂಟೆ ಹೋಗೋ ನಮ್ಮ ಈ ನೇಚರ್ ವಿಚಾರನ ಯಾವ ಥರ ಪರ್ಮಿಷನ್ ಮೇರೆಗೆ
ಈ ಥರ ಬಂಗ್ಲೆಗಳು, ಈ ಥರ ಎಲ್ಲ ಸೆಟ್ಗಳೆಲ್ಲ ಮಾಡಿ ಗಣಿಗಾರಿಕೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು ಅನ್ನೋದು ಬೇಕು. ಆ್ಯಂಡ್ ನೋಡಿ ಲಾರಿಗಳೆಲ್ಲ ನಿಂತಿದೆ, ಪ್ರೋಸೆಸಿಂಗ್ ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ. ಸೊ ದಯವಿಟ್ಟು ಕೈ ಮುಗಿದು ಕೇಳಕ್ಕೊಂತೀನಿ, ನಮ್ಮ ಬೆಟ್ಟ ಈ ನೇಚರ್ನ ಉಳಿಸೋಕ್ಕೆ ನೀವು ಹೃದಯಪೂರ್ವಕವಾಗಿ ಹೆಲ್ಪ್ನ ಮಾಡಬೇಕು. ನಮ್ಮೂರವರು, ಅಣ್ಣ ತಮ್ಮದಿರು, ಬ್ರದರ್ಸ್ ಎಲ್ಲರೂ ಹೊರಗಡೆ ಇದ್ದೀರ, ಅವರೆಲ್ಲ ಇದು ನ್ಯಾಯನ ಅಂತ ಅನ್ನೋ ಥರ ಯೋಚನೆ ಮಾಡಿ ನಮ್ಮ ಬೆಟ್ಟನ ಉಳ್ಸೋಕ್ಕೆ ನೀವು ಒಂದು ಹೆಲ್ಪ್ ಮಾಡಬೇಕು. ನೋಡಿರಿ JCBಗಳೆಲ್ಲ ಬಂದು ನಿಂತಿದೆ. ಆ್ಯಂಡ್ ಮುಂದೆ ಹೋಗಿ ನೋಡುವ. ನಮ್ಮ ಮುಂದಿನ ದಿನಗಳಲ್ಲಿ ಅನುಭವಿಸೋ ಥರ, ನಾವು ಕಷ್ಟಪಡೋ ಥರ ಮಾಡ್ತಾಯಿದ್ದಾರೆ. ನಿಮ್ಮ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಅಧಿಕಾರಿಗಳೇ, ಇಲ್ಲ ಗೌರ್ಮೆಂಟ್ ಅವರೇ, ಇದು ನ್ಯಾಯನ ಈ ಥರ ಒಂದು ಅನ್ಯಾಯ ಆಗೋ ಥರ ಮಾಡಬಾರ್ದು. ಸೊ ನಮ್ಮ ಬೆಟ್ಟ ಸೇವ್ ದಿ ಮೌಂಟೇನ್ ಅನ್ನೋ ಒಂದು ಹೋರಾಟಕ್ಕೆ ದಯವಿಟ್ಟು ಮನಸ್ಪೂರ್ವಕವಾಗಿ ಒಂದು ಯೋಚನೆಗಳನ್ನ ಮಾಡಿ ನಮಗೆ ನ್ಯಾಯನ ದೊರಕಿಸ್ಕೊಡ್ಬೇಕು. ಆ್ಯಂಡ್ ಕೋರೆ ಪ್ರೊಸೆಸ್ ಇವಾಗ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಮುಂದೆ ಹೋಗಿ ತೋರಿಸ್ತೀನಿ. ಓ ದೇವ್ರೆ, ನೋಡ್ರಿ ಇಲ್ಲಿ ಮಿಷಿನರೀಸು ಆ್ಯಂಡ್ ಎಲ್ಲ ರೆಡಿಯಾಗಿ ಎಲ್ಲ ಕೆಲಸಗಳನ್ನ ತೆಗಿತಾ ಇದ್ದಾರೆ. ಎಷ್ಟೋ ಎಕರೆಗಟ್ಟಲೆ ಈ ಥರ ಕಲ್ಲಿಗೋಸ್ಕರ, ಅಕ್ರಮ ಗಣಿಗಾರಿಕೆಗೋಸ್ಕರ ನಮ್ಮ ಬೆಟ್ಟನ ಒಂದು ದೊಗಿತಾ ಇದ್ದಾರೆ ಆ್ಯಂಡ್ ಅನ್ಯಾಯ ಮಾಡ್ತಾಯಿದ್ದಾರೆ. ಈ ಕಡೆ ಹೋಗೋಕ್ಕಾಗಲ್ಲ ನೋಡಿರಿ, ಫುಲ್ ಕೆಸರು. ಇದನ್ನು ಒಂದು ಸತಿ ನೀವು ನಿಜವಾಗ್ಲೂ ಬಂದು ನೋಡಿದರೆ ಒಂದು ಹೃದಯವಂತರಿಗೆ ಆ್ಯಂಡ್ ಈ ವಿಚಾರನ ತಿಳ್ಕೊಂಡಿರೋರಿಗೆ ಅರ್ಥ ಆಗುತ್ತೆ. ನೋಡಿರಿ ಇಲ್ಲಿ ಯಾವ ಥರ ಬಗೀತಾ ಇದ್ದಾರೆ ಅಂತೇಳಿ. ಆ್ಯಂಡ್ ಇದರ ದುಷ್ಪರಿಣಾಮ ಮುಂಚೆನೇ ಆಗಿರೋದಲ್ಲಿ ಲ್ಯಾಂಡ್ ಸ್ಲೈಡ್, ಅಂದರೆ ಭತ್ತರಾಶಿ ಬೆಟ್ಟದ ಪಕ್ಕ ಕುಸ್ತೋಗಿರೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ ಯಾವ ಥರ ನಮ್ಮ ವೆಸ್ಟರ್ನ್ ಘಾಟ್ಸ್, ಅಂದರೆ ಪಶ್ಚಿಮ ಘಟ್ಟ ಬೆಟ್ಟಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಹೇಮಾವತಿ ನದಿ, ಗೊರೂರು ಡ್ಯಾಮು ತುಂಬೋದಕ್ಕೆ ಮತ್ತು ಕಾವೇರಿ ನದಿ ಹರಿಯೋದಕ್ಕೆ ಪ್ರಮುಖ ಪಾತ್ರ ವಹಿಸುವಂಥ ಬೆಟ್ಟ ಇದು. ಇದನ್ನು ಈ ಥರ ಬ್ಲಾಸ್ಟ್ ಮಾಡಿ ಆ್ಯಂಡ್ ಇದನ್ನು ಕೊರೆದು ನಮಗೆ ಆ ಕಡೆಯಿಂದ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಸ್ಪೀಡಾಗಿ ಗಾಳಿ ಬೀಸುವಂಥದ್ದು ಡೈರೆಕ್ಟಾಗಿ ನುಗ್ಗಿ ಇಡೀ ಹಳ್ಳಿನ ನಾಶ ಮಾಡೋ ಥರ ಒಂದು ಪರಿಸ್ಥಿತಿನ ತಂದಿಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೈ ಸೇರಿದರೆ ಚಪ್ಪಾಳೆ ಅನ್ನೋ ಥರ ಎಲ್ಲರೂ ಪ್ರಾಮಾಣಿಕ ಹೋರಾಟ ಮಾಡಿ ಇಲ್ಲಿ ಎಷ್ಟೋ ಎಕರೆಗಟ್ಟಲೆ ಈ ಬೆಟ್ಟನ ನಾಶ ಮಾಡ್ತಾಯಿದ್ದಾರೆ. ಇದಕ್ಕೆ ಒಂದು ಹೆಲ್ಪ್ ಮಾಡಬೇಕು. ಹಾಸನ ಜಿಲ್ಲೆಯಲ್ಲಿ ತುಂಬ ರೈತಾಪಿ ಕುಟುಂಬದವ್ರು ರೈತರು ಇದ್ದೀರಾ, ಅವ್ರುಗಳನ್ನು ನಮ್ಮ ಜೀವ ಹನಿ ನೀರು ಕೊಟ್ಬಿಟ್ಟು ಉಳಿಸ್ತಾ ಇರೋ ಈ ನಮ್ಮ ಹೇಮಾವತಿ ನದಿ ಆ್ಯಂಡ್ ಕಾವೇರಿ ನದಿ ಏನು ನೀರು ಕುಡಿತಾ ಇದ್ದಾರೆ, ಏನು ಬಳಸ್ತಾ ಇದ್ದೀರಾ, ತಮಿಳ್ನಾಡು ಗಂಟ ಬೇರೆ ರಾಜ್ಯಗಳ ಗಂಟ, ಅವರೆಲ್ಲರೂ ಇದಕ್ಕೆ ಪ್ಲೀಸ್ ಹೆಲ್ಪ್ ಮಾಡಬೇಕು. ಆ್ಯಂಡ್ ಇದ್ರ ವಿರುದ್ಧ ಅದು ಯಾಕಾಗಲ್ಲ ಅನ್ನೋ ಥರ ಹೋರಾಟ ಮಾಡಿ ಇದನ್ನು ನಿಲ್ಲಿಸಲೇಬೇಕು, ನಮ್ಮ ಬೆಟ್ಟನ ಉಳಿಸ್ಕೊಡ್ಬೇಕು. ನಾನು ನಿಮ್ಮ ಕಾಲು ಹಿಡ್ಕೊಂಡು ಕೇಳ್ಕೊತೀನಿ. ನೋಡಿರಿ ಈಗ ನೋಡಿ ಇಷ್ಟು ಚೆನ್ನಾಗಿ ಮಿಸ್ಟ್ ಆಗಿದೆ. ಈ ಥರ ನೇಚರ್ ಇರೋ ಟೂರಿಸಮ್ ಮಾಡೋ ಜಾಗದಲ್ಲಿ ಇವರು ಈ ಥರ ಗಣಿಗಾರಿಕೆ ಮಾಡ್ತಾಯಿದ್ದಾರೆ ಅಂತಂದರೆ ನೋಡಿ ಸಹಿಸ್ಕೊಂಡು ಕೂತ್ರೆ ನಮ್ಮಂಥ ದಡ್ರು ಯಾರಿಲ್ಲ. ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಜನಗಳಿಗೆ ದುಡ್ಡು ಮುಖ್ಯ ಅಲ್ಲ, ಸಂಪತ್ತು ನಮ್ಮ ನೇಚರ್ ಮುಖ್ಯ ಅನ್ನೋ ಥರದೊಂದು ಮೆಸೇಜ್ ಕೊಡಬೇಕು. ಆ್ಯಂಡ್ ಇದನ್ನೆಲ್ಲ ನೋಡಿರಿ, ಈ ಥರ ಇಡೀ ಬೆಟ್ಟಗಳನ್ನ ಗೋರಿ, ಈ ಥರ ಬೆಟ್ಟಗಳು ಕಾಣದೇ ಇರೋ ಥರ ಗಾಳಿ ಮಳೆ ಎಲ್ಲ ಚೆನ್ನಾಗಿ ಆಗ್ತಿರೋದನ್ನು ಹಾಳು ಮಾಡ್ತಾಯಿದ್ದಾರೆ. ಅಂದರೆ ಯಾವ ನ್ಯಾಯ ಹೇಳಿ? ಪ್ಲೀಸ್ ಎಜುಕೇಟೆಡ್ ಮಕ್ಕಳು ಆ್ಯಂಡ್ ಮನೇಲಿರೋ ಅಜ್ಜಿರು, ಅಮ್ಮಂದಿರು, ಅಣ್ಣ, ಬ್ರದರ್ ಎಲ್ಲರೂ ಇದ್ರ ಪರ ಧ್ವನಿ ಎತ್ತಲೇಬೇಕು. ಆ್ಯಂಡ್ ಇದು ನಿಲ್ಲಿಸೋ ಥರ ಒಂದು ಸಹಾಯ ಮಾಡಬೇಕು. ಇಲ್ಲ ಅಂತಂದರೆ ಇದನ್ನು ಬರೀ ಒಂದು ತಿಂಗಳು ಥರ ಪ್ರೋಸೆಸ್ ಆಗಿರ್ಬೋದು. ನೋಡಿರಿ ಇಡೀ ಇಷ್ಟು ದೊಗ್ದಿರೋರು ಇಡೀ ನಮ್ಮ ಇಲ್ಲಿ ಬೆಟ್ಟನ ಇಲ್ದಿರೋ ಥರ ಭೂಕಂಪ ಆಗೋ ಥರ ಒಂದು ಸನ್ನಿವೇಶ ಸಿಚುವೇಶನ್ಗಳನ್ನ ಸೃಷ್ಟಿ ಮಾಡೋಂಥ ಕೆಲಸಗಳು ಇದೆಲ್ಲ. ಸೊ ಪ್ಲೀಸ್ ಮನಸ್ಸಿಂದ ಹೆಲ್ಪ್ ಮಾಡಿ. ಆ್ಯಂಡ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದನ್ನು ತೋರಿಸ್ತೀನಿ. ಕಳೆದ ವರ್ಷ ಯಾವ ಥರ ಆಯಿತು, ಇದ್ರದ್ದು ಎಫೆಕ್ಟ್ ಮುಂದೆ ಯಾವ ಥರ ಆಗ್ಬೋದು ಅನ್ನೋದು. ನೋಡಿ ಇದು ಭತ್ತರಾಶಿ ಬೆಟ್ಟ ಹತ್ರ ಕೂತಿ ಬೆಟ್ಟ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಇಷ್ಟು ಎಕರೆಗಟ್ಟಲೆ ಕುಸಿದುಬಿಟ್ಟು ಕೆಳಗಡೆ ಈ ಬೆಟ್ಟ ಹೋಗಿದೆ. ಇದ್ರ ಪಕ್ಕದಲ್ಲಿ ಈಗ ಗಣಿಗಾರಿಕೆ ನಡೀತಾ ಇರೋದು. ಮುಂಚೆ ಸತ ಇಲ್ಲೇ ಆಗಿ ಪ್ರೊಟೆಸ್ಟ್ ಆಗಿ ಬಂದ್ ಮಾಡಿರೋಂಥ ಗಣಿಗಾರಿಕೆ ಮುಂಚೆದು ಒಂದು ಪ್ರಭಾವ ಅಂತಂದರೆ ಇಲ್ಲಿ ಎಕರೆಗಟ್ಟಲೆ ಈ ಥರ ಸ್ಲೈಡ್ ಆಗಿ ಕುಸಿದೋಗಿರೋಂಥದ್ದು. ಮತ್ತು ಅಲ್ಲೇ ಬಾಂಬ್ ಬ್ಲಾಸ್ಟಿಂಗ್ ಅದು ಇದು ಮಾಡಿ ಬೆಟ್ಟ ಕೊಡ್ದು
ಇನ್ನಷ್ಟು ಈ ಬೆಟ್ಟನೇ ಇಲ್ಲ ಅನ್ನೋ ಥರ, ಈ ಬೆಟ್ಟ ಸರ್ವನಾಶ ಆಗೋ ಥರ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದಕ್ಕೆ ನಮ್ಮ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಇವತ್ತು ಹೋರಾಟಕ್ಕೆ ಬಂದು ಆ್ಯಂಡ್ ಎಲ್ಲರಿಗೂ ಮುಟ್ಸೋಂಥ ಕೆಲಸಗಳನ್ನ ಮಾಡಿ ಇದು ಸ್ಟಾಪ್ ಆಗಲೇಬೇಕು. ಆ್ಯಂಡ್ ಹೇಮಾವತಿ ಗೊರ್ರು ಡ್ಯಾಮ್ ಆ್ಯಂಡ್ ಕಾವೇರಿ ನದಿ ಏನೇನು ನೀರು ಬೆಳೆಸ್ತಾ ಇದ್ದಾರೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಇರೋ ಕರ್ನಾಟಕದ ಅಮೆಝಾನ್ ಥರ ಒಂದು ಫಾರೆಸ್ಟ್ ಎಷ್ಟು ಪ್ರಾಮುಖ್ಯತೆ ಕೊಡ್ತಂಥ ಬೆಟ್ಟ ಅಂತಲೇ ಇದನ್ನೆಲ್ಲ ಹೇಳ್ಬೋದು ನಾವು. ಆ ಥರ ಹೇಳಿದರೂ ತಪ್ಪಾಗಲ್ಲ. ಸೊ ಇದು ಅಳಿವಿನ ಅಂಚಿಗೆ ಬಂದು ಮನುಷ್ಯ ತನ್ನ ಆಸೆಗಳಿಗೋಸ್ಕರ ನಿಲ್ಲಿಸ್ಬಿಟ್ಟಿದ್ದಾನೆ. ಸೊ ಇನ್ನಾದರೂ ಎಚ್ಚೆತ್ಕೊಂಡು ಮುಂದಿನ ಫ್ಯೂಚರಿಗೆ ನಮ್ಮ ಮಕ್ಕಳು ಇಲ್ಲ ನಿಮ್ಮ ಮಕ್ಕಳು ಮುಂದೆ ಇರೋರು ಬದುಕಬೇಕು, ಏನಾದರೂ ಒಂದು ಆಗಬೇಕು. ನಮ್ಮ ಮನೆ ಅಂದರೆ ಇಷ್ಟ, ನಮ್ಮೂರು, ನಮ್ಮ ರಾಜ್ಯ, ನಮ್ಮ ದೇಶ ಅಂದರೆ ಎಲ್ಲ ಇಷ್ಟಪಡೋ ಥರ ಇದನ್ನು ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇವಾಗ ನೋಡ್ರಿ ಲ್ಯಾಂಡ್ ಸ್ಲೈಡ್ ಹೆಂಗಾಗಿದೆ, ಎಕರೆಗಟ್ಟಲೆ ಜಾಗ ಕುಸಿದ್ಬಿಟ್ಟು ಹೋಗಿದೆ, ಮಿಸ್ಟಿದೆ, ಅಷ್ಟು ಕಾಣಲ್ಲ. ಆದರೂ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ, ಎಲ್ರಿಗೂ ಮನವರಿಕೆ ಆಗಲಿ, ಗೊತ್ತಾಗಲಿ ಅನ್ನೋದು ಈ ಥರ ಪ್ರಭಾವ ಆಗ್ತಾಯಿದ್ದೀನಿ, ಎಷ್ಟು ಮುಂದೆ ಆಗ್ಬೋದು ಅಂತ. ಇವಾಗಲೂ ಗೇಟ್ ಹತ್ರ ಹೋಗ್ಬೇಕಾದ್ರೆ ತಡೆದ್ರು, ಆದರೆ ನಾವು ಹೊಡೆದಾಟಕ್ಕೆ ಹೋಗ್ತಾಯಿಲ್ಲ, ಹೋರಾಟಕ್ಕೆ ಹೋಗ್ತಾ ಇರೋದು. ಪದದ ಅರ್ಥಗಳನ್ನ ತಿಳ್ಕೊಳ್ಳಿ ಅಂತ ತಿಳುವಳಿಕೆ ಮಾಡಿಸಿ ನಾನು ಮತ್ತೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಹೋರಾಟ ನ್ಯಾಯ ಅಂತ ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು. ಅದು ಎಷ್ಟು ಜನ ಆದರೂ ಆಗಲಿ ಗಟ್ಟಿಯಾಗಿರಬೇಕು ಕೂಗು ನಮ್ಮದು. ಒಬ್ಬರೇ ಅನ್ನೋದು ಭಯಪಡೋ ಅವಶ್ಯಕತೆಯೂ ಇರಲ್ಲ. ನಮ್ಮ ಜೊತೆ ನೀವೆಲ್ಲರೂ ಇರ್ತೀರ. ಕೆಲವೊಂದು ಸತಿ ಅವ್ರವ್ರದ್ದು ಆಗಿರೋ ಕೆಲಸಗಳು ಪ್ರಾಬ್ಲಮ್ಸ್ಗಳಿಂದ ಬರೋದಕ್ಕೆ ಆಗಿಲ್ಲ ಅಂತಂದ್ರೂ ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ, ಮಾಡೇ ಮಾಡ್ತಾರೆ, ಇದನ್ನು ಸ್ಟಾಪ್ ಮಾಡೇ ಮಾಡಿಸ್ತೀವಿ ಅನ್ನೋ ಒಂದು ವಾಕ್ಯ ಇರುತ್ತೆ ಅಂತ ಅಂದ್ಕೊಳ್ಬೋದು. ಅದರಲ್ಲೂ ತಪ್ಪಾಗಲ್ಲ. ಆ್ಯಂಡ್ ಈ ಹೋರಾಟಕ್ಕೆ ನಾನು ಪದೇ ಪದೇ ಹೇಳ್ದಂಗೆ ನಮ್ಮ ಪಶ್ಚಿಮ ಘಟ್ಟ ಏನಿದೆ ಇದನ್ನು ಉಳಿವಾಗಾಗಿ ನಾನು ನಿಮ್ಮ ಹತ್ರ ಕೈ ಕಾಲು ಹಿಡ್ಕೊಂಡು ಕೇಳ್ಕೊತೀನಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ, ಅಂಕಲ್ ಎಲ್ಲ ಮನೆಯವರು ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತೀರ. ಇವರೆಲ್ಲ ಪ್ಲೇಸ್ ಇದು ನ್ಯಾಯಯುತವಾಗಿದೆಯಾ ಅಂತೇಳಿ ಮನಸ್ಸಲ್ಲಿ ಒಂದು ಸತಿ ಆಲೋಚನೆ ಮಾಡಿ ನಿಮ್ಮ ಒಂದು ಯೋಚನೆಯಿಂದ ನೀವು ಒಂದು ಉತ್ತರ ಕೊಡಿ. ಆ್ಯಂಡ್ ಇದು ಯಾವ ಥರ ಪರಿಹಾರ ಮಾಡಬೇಕು, ಇದಕ್ಕೆ ಏನು ಮಾಡ್ಬೋದು, ಮುಂದೆ ಯಾವ ಥರ ಕಾನೂನು ಹೋರಾಟಗಳು ಮಾಡ್ಬೋದು ಅನ್ನೋದಕ್ಕೆ ಒಂದು ಕಮೆಂಟ್ಗಳನ್ನ ನಿಮಗೆ ಇರೋ ಅಭಿಪ್ರಾಯಗಳನ್ನ ಹಾಕಿ. ಆ್ಯಂಡ್ ನಮ್ಮ ಮಾಮ ಹೇಳಿದ್ದಾರೆ, ಯಾರು ಒಳ್ಳೆಯ ಅಭಿಪ್ರಾಯ ಕಮೆಂಟ್ ಕೊಟ್ಟು ಒಂದು ಗೆಲುವಿನತ್ತ ನಮಗೂ ದಾರಿ ತೋರಿಸೋ ಥರ ಮಾತುಗಳನ್ನ ಹೇಳ್ತಾರೆ, ಕಮೆಂಟ್ ಹಾಕ್ತಾರೆ, ಅವರಿಗೆ 5,000 ರೂಪಾಯಿ ಕ್ಯಾಶ್ ಬ್ಯಾಕ್. ಯಾರು ಕಮೆಂಟು ಚೆನ್ನಾಗಿರುತ್ತೆ ಆ ಕಮೆಂಟನ್ನ ಆರಿಸಿ ಅದಕ್ಕೆ ಒಂದು ಗಿವ್ ಬ್ಯಾಕ್ ಅನ್ನೋ ಥರ 5,000 ರೂಪೀಸ್ ನಿಮ್ಮ ಒಂದು ಒಳ್ಳೆಯ ಒಂದು ಸಂದೇಶಕ್ಕೆ ಸಿಗ್ತಾ ಇದೆ. 5,000 ರೂಪಾಯಿ. ಮತ್ತು ನಮ್ಮ ಚಾನಲು 1,000 ಗಡಿನ ದಾಟಿದೆ. ನನಗೂ ತುಂಬ ಖುಷಿ ಇದೆ. ಈ ಪರಿಸರ ದಿನ ಈ ಹೋರಾಟದಲ್ಲಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ನನಗೆ ಇವತ್ತು ಅನಿಸಿದೆ, ಪ್ರಕೃತಿ ಉಳಿಸ್ಬೇಕು ಅಂತ ಹೋರಾಟಗಿಂತನೂ ಪ್ರಕೃತಿಗೋಸ್ಕರ ನಾವು ಕೊಡುಗೆಗಳು ಕೊಡಬೇಕು. ಸೊ ನನ್ನ ಮನಸ್ಸಲ್ಲಿ ಇವಾಗ ಎಷ್ಟೋ ಗಿಡಗಳನ್ನ, ಯಾವ ಥರದೋ ಗಿಡಗಳನ್ನ ನೆಡಬೇಕು ಅಂತ ಆಸೆ ಇದೆ. ಇದನ್ನು ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಇದೇ ಥರ ಗಿಡ ನೆಡ್ತೀರಾ ಬ್ರೋ, ಇಷ್ಟೇ ನಿಮ್ಮ ಮನಸ್ಸಲ್ಲಿ ಇವಾಗ ಯೋಚನೆ ಇತ್ತು, ನನಗೆ ಗೊತ್ತಾಯಿತು ಅನ್ನೋ ಥರ ಕಮೆಂಟ್ ಹಾಕಿದರೆ ನನ್ನ ಮನಸ್ಸಿಂದ ಹೇಳ್ತೀನಿ, ಪ್ರಾಂಪ್ಟಾಗಿ ನಾನು ಯಾರಿಗೂ ಮೋಸ ಮಾಡಲ್ಲ ಬ್ರೋ, ಸುಳ್ಳು ಹೇಳಲ್ಲ ಬ್ರೋ. 1,000 ರೂಪೀಸ್ ಗಿವ್ ಅವೇ, 1,000 ರೂಪಾಯಿನ ನಾನು ಕೊಡ್ತೀನಿ. ಪರ್ಫೆಕ್ಟಾಗಿ ನನ್ನ ಗೆಸ್ಟ್ ಮಾಡಿದ್ರಿ ಅನ್ನೋ ಖುಷಿಗೆ ಇಡೀ ಈ ಪ್ರಕೃತಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ನೆಡೋ ಅಂತ ಒಂದು ಪ್ಲ್ಯಾನಿಂಗ್ ಇವಾಗ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಆರ್ಡರ್ ಎಲ್ಲ ಮಾಡಾಗಿದೆ. ಅದು ಎಷ್ಟು ಯಾವ ಗಿಡ ಮಾಡ್ಬೋದು, ಎಷ್ಟು ಗಿಡ ನೆಡೋ ಅಂತ ಪ್ಲ್ಯಾನು ಇವಾಗ ನಾನು ಸದ್ಯಕ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ನನ್ನ ಮೈಂಡ್ಸೆಟ್ ಕ್ಯಾಚ್ ಮಾಡಿ ಕರೆಕ್ಟ್ ಆನ್ಸರ್ ಕೊಟ್ಟರೆ 1,000 ರೂಪೀಸ್ ಗಿವ್ ಅವೇ. ಆ್ಯಂಡ್ ನಮಗೆ ಈ ಗಣಿಗಾರಿಕೆ ನಿಲ್ಲಿಸಿದ್ರೆ ಒಳ್ಳೆ ಮೆಸೇಜ್ ಕೊಟ್ಟರೆ 5,000 ರೂಪೀಸ್ ಗಿವ್ ಅವೇ. ಇದು ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ. ಯಾರನ್ನೂ ಚೀಟ್ ಮಾಡಿ, ಯಾರಿಗೂ ನೋವು ಕೊಟ್ಟು, ಯಾರಿಗೂ ಮೋಸ ಮಾಡಿ ಗೆಲ್ಲೋಂಥ ಅವಶ್ಯಕತೆ ನಮಗಿಲ್ಲ ಬ್ರೋ. ನಮ್ಮ ಲೈಫ್ ಚೆನ್ನಾಗಿದೆ, ಪ್ರೀತಿ ಇರಲಿ ಮನಸ್ಸಲ್ಲಿ. ಇದೇ ಥರ ಯಾವುದೇ ಒಂದು ಒಳ್ಳೆಯ ಹೋರಾಟ ಆಗಿರಲಿ, ಅದಕ್ಕೆ ನಮ್ಮ ಮನಸ್ಸಿಂದ ನಾವು ಮುಂದೆ ಇದ್ಬಿಟ್ಟು ನಮ್ಮ ನೇಚರ್ನ ಕಾಪಾಡೋ ಥರ ಆ್ಯಂಡ್ ಎಲ್ಲಾದ್ರೂ ಪ್ರೀತಿ ಮನಸ್ಸಿಂದ ಇರಲಿ ಅಂತ ಹೇಳ್ತಾ ಇವತ್ತಿನ ಹೋರಾಟಕ್ಕೆ ಎಲ್ಲರೂ ಬಂದಿದ್ದರು. ಹಾಟ್ಲಿಯಾಗಿ ಎಷ್ಟು ಹೋರಾಡ್ತಾಯಿದ್ರು, ಅಷ್ಟು ಮಳೆ ಬಂದರು, ಊಟ ಎಲ್ಲ ಕೊಟ್ಟು ಎಷ್ಟು ಆರ್ಗನೈಸ್ ಮಾಡಿ ಆ್ಯಂಡ್ ಈ ಥರ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಸಖತ್ ಬೇಜಾರಾಗುತ್ತೆ, ನಮ್ಮ ಬೆಟ್ಟನ ಇಷ್ಟೊಂದು ಕಷ್ಟಪಟ್ಟು ಉಳಿಸ್ಕೊಳ್ಬೇಕಾ, ಯಾರಿಗೂ ಮನಸ್ಸಿಲ್ವ, ಮನಸ್ಸಾಕ್ಷಿ ಇಲ್ವ ಅಂತ. ಈ ಮನಸ್ಸಾಕ್ಷಿ ಇಟ್ಕೊಂಡು ಯೋಚನೆ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮಚ್ ಲವ್ ಆಲ್.